ಅಕ್ರಮ ವಾಸಿಗಳಿಗೆ ಸ್ವಂತ ಮನೆಯನ್ನ ಕಲ್ಪಿಸಿಕೊಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಇದೇ ನಿರ್ಧಾರ ಒಂದು ಕಡೆ ಜನಾಕ್ರೋಶಕ್ಕೆ ಕಾರಣವಾಗ್ತಾ ಇದ್ರೆ ಮತ್ತೊಂದು ಕಡೆ ಪಕ್ಷದ ಒಳಗಿರುವಂತಹ ಗೊಂದಲವೂ ಕೂಡ ಜಗಜ್ಜಾಹೀರಾಗ್ತಾ ಇದೆ. ಕೋಗಿಲು ಲೇಔಟ್ ವಲಸಿಗರಿಗೆ ನಾಳೆಯೇ ಮನೆ ಭಾಗ್ಯ. ಕಾಂಗ್ರೆಸ್ ಸಚಿವರ ಡಬಲ್ ಸ್ಟೇಟ್ಮೆಂಟ್ ಚರ್ಚೆಗೆ ಗ್ರಾಸವಾಗ್ತಿದೆ. ವಲಸಿಗರಿಗೆ ಮನೆ ಕೊಟ್ರೆ ತಪ್ಪೇನು, ಬೇರೆ ರಾಜ್ಯದಿಂದ ಬಂದವರು ನಮ್ಮವರೇ ಅಂತ ಹೇಳಿ ರಾಮಲಿಂಗ ರೆಡ್ಡಿ ಹೇಳ್ತಿದ್ದಾರೆ. ಹೊರಗಿನವ್ರಿಗೆ ಹೇಗೆ ಮನೆ ಕೊಡೋದಕ್ಕಾಗುತ್ತೆ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ದಾರೆ. ಇವರಿಬ್ಬರ ಈ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲವನ್ನ, ದ್ವಂದ್ವತೆಯನ್ನ ಎತ್ತಿ ತೋರಿಸ್ತಾ ಇದೆ. 170 ಮನೆಗಳ ನಿರ್ಮಾಣದ ವಿಚಾರಕ್ಕೆ ಅಥವಾ ಅಕ್ರಮವಾಸಿಗಳಿಗೆ ಮನೆ ಮಂಜೂರು ವಿಚಾರಕ್ಕೆ ಈ ಇಬ್ಬರು ಸಚಿವರುಗಳ ಸ್ಟೇಟ್ಮೆಂಟು ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲವನ್ನ, ದ್ವಂದ್ವತೆಯನ್ನ ತಿಳಿಸ್ತಾ ಇರುವಂತಹದ್ದು. ಬಡವರು ಏನೋ ಕಟ್ಕೊಂಡಿರ್ತಾರೆ, ಸಾಹುಕಾರರು ಕಟ್ಕೊಳ್ತಾರೆ. ಅಲ್ಲಿ ಆ ಜಾಗ ಏನೋ ಕಟ್ಕೊಂಡಿದ್ರು ಅಂದ್ರೆ ಅದೇ ರೀತಿ ಮುಂದುವರೆದ ಅವ್ರೇನ್ ಬೇರೆ ಯಾರು ಅಲ್ಲ. ಸರ್, ಈಗ ರಾಜ್ಯದಲ್ಲಿ 30 ಲಕ್ಷ ಕನ್ನಡಿಗರಿಗೆ ಸ್ವಂತ ಮನೆ ಇಲ್ಲ. ಆದ್ರೆ ಕೇರಳದಿಂದ ವಲಸೆ ಬಂದವರಿಗೆ ಮನೆಗೆ ಕೊಡ್ತಾರೆ. ಬಿಜೆಪಿ ಕೇಳ್ತಾರೆ ಮಾತಿಲ್ಲ. ಬಿಜೆಪಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಬೆಂಗಳೂರಲ್ಲಿ ಜನಸಂಖ್ಯೆ ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾಗ ಕೇವಲ 10 ಲಕ್ಷ ಇತ್ತು. 83ರಲ್ಲಿ ನಾನು ಕಾರ್ಪೊರೇಟರ್ ಆಗಿದ್ದಾಗ ಬೆಂಗಳೂರು ಜನಸಂಖ್ಯೆ 15 ಲಕ್ಷ ಇತ್ತು. ಎಷ್ಟು? ಬೆಂಗಳೂರು ಜನಸಂಖ್ಯೆ ನಾನು ಕಾರ್ಪೊರೇಟರ್ ಆದಾಗ 83ರಿಂದ 88ಕ್ಕೆ 15 ಲಕ್ಷ ಇದ್ದಾಗ ಈಗ 1,40,00,000 ಜನ ಇದೆ. 1,40,00,000 ತಮಿಳುನಾಡಿನವ್ರು ಎಷ್ಟಿದ್ದಾರೆ, ಕೇರಳದವ್ರು ಎಷ್ಟಿದ್ದಾರೆ, ಆಂಧ್ರ ಪ್ರದೇಶದವ್ರು ಎಷ್ಟಿದ್ದಾರೆ, ತೆಲಂಗಾಣದವ್ರು ಎಷ್ಟಿದ್ದಾರೆ, ರಾಜಸ್ಥಾನದವ್ರು ಎಷ್ಟಿದ್ದಾರೆ, ಗುಜರಾತ್ನವ್ರು ಎಷ್ಟಿದ್ದಾರೆ, ವೆಸ್ಟ್ ಬೆಂಗಾಲ್ನವ್ರು ಎಷ್ಟಿದ್ದಾರೆ, ಇಡೀ ದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲ ಕೂಡ ಬಂದು ಬೆಂಗಳೂರಲ್ಲಿ ನಿಲ್ಸಿದಾರ ಇಲ್ವೋ? ಈಗ ಹತ್ತುಬೆಲೆನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಎಷ್ಟು ಜನ ನೆಲೆಸಿದ್ದಾರೆ, ಇಲ್ಲಿ ನೆಲೆಸಿದಾರ ಇಲ್ವೋ? ಬಿಜೆಪಿ ಅವರು ಹೇಳೋದೊಂದು ಮಾಡೋದು. ಆದ್ರೆ ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೀತಾ ಇದೆ. DC ಅವರು, ತಹಸೀಲ್ದಾರ್ ಅವರು, ಕಮಿಷನರ್ ಅವರು ಹಡಾವಡಿ ಮಾಡೋದು ಬೇಡ, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ವೆರಿಫಿಕೇಷನಲ್ಲಿ ಸ್ವಲ್ಪ ಇನ್ನೊಂದು ದಿನ ಸಂಜೆವರೆಗೂ ಟೈಮ್ ಕೊಡಿ ಅಂದರು. ಮೊನ್ನೆ ಮುಖ್ಯಮಂತ್ರಿಗಳಿಗೆ ನೆನ್ನೆ ಹೋಗಿ ಮಧ್ಯಾಹ್ನ ಅವ್ರಿಗೆ ಹೇಳಿ, ಇಲ್ಲ ಸರ್ ಹಡಾವಡಿ ಮಾಡೋದು ಬೇಡ, ಇನ್ನೊಂದು ದಿನ ನಾವು ಎಕ್ಸ್ಟೆಂಡ್ ಮಾಡಿಬಿಟ್ಟು 1ನೇ ತಾರೀಕು ಕೊಡೋದು, 2ನೇ ತಾರೀಕು ಮನೆ ಕೊಡುವ ಅಂತ ಹೇಳಿದ್ದೀನಿ. ಈಗ DC ಅವ್ರು ಬೆಳಗ್ಗೆ ಫೋನ್ ಮಾಡಿದ್ರು, ಆಲ್ಮೋಸ್ಟ್ ಆಗಿದೆ. 5-5:15 ಗಂಟೆಗೆ ತಾವು ಎಲ್ಲಿರ್ತೀರ ಅಲ್ಲೇ ಬಂದು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದು ಮುಖ್ಯಮಂತ್ರಿ ಸೂಚನೆ ಮೇಲೆ ಏನು ಅವ್ರು ಹೇಳ್ತಾರೆ ಮಾಡ್ತಾರೆ. ಯಾರು ನಕಲಿ ಅಂತ ಇಲ್ಲ. ಈಗ ಟೋಟಲ್ ಅಲ್ಲಿ ಮನೆಗಳು ಇರೋದು 257 257 ಮನೆಗಳಿದೆ. ಅದರಲ್ಲಿ ಡೆಮಾಲಿಷ್ ಆಗಿರೋದು 167 ಮನೆಗಳು ಡೆಮಾಲಿಷ್ ಆಗಿದೆ. ಈಗ CM ಬಿಟ್ಟಿದ್ದು ವ್ಯಕ್ತಿ ಅದೇನು ಮಾಡಬೇಕಂತ. ಆಮೇಲೆ ಎಲ್ಲ ಲೋಕಲ್ಸ್ ಅವರು ಅಲ್ಲಿದ್ದು ಡೆಮಾಲಿಷ್ ಆಗಿ ಆಚೆ ಅವರಿದ್ದರೂ ನಾವು ಕೊಡಲ್ಲ. ಲೋಕಲ್ಲಾಗಿ ಯಾರಿರ್ತಾರೆ ಅವ್ರು ಮಾತ್ರ ಮನೆಗಳು ಕೊಡೋದು. ಈಗ ಭಾಳಷ್ಟು ಪ್ರಚಾರ ಮಾಡಿಬಿಟ್ಟಿದ್ದಾರೆ. ನೆನ್ನೆ ಅಶೋಕ್ ಅವರು ಹೋಗಿದ್ದು ನೋಡಿದೆ ನಾನು. ಬಾಂಗ್ಲಾದೇಶಿಯವರಿದ್ದಾರೆ. ಈಗ ಒಂದು ನಿಮಿಷ, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಯಾರು ಅಶೋಕ್ ಅವರು. ಅವ್ರಿಗೆ ಕೇಳೋಕ್ಕೆ ಬಯಸ್ತೀನಿ ನಾನು, ಬಾಂಗ್ಲಾದೇಶ ಅವ್ರಿಗೆ ಮನೆ ಇಲ್ಲಿ ಕೊಡೋಕ್ಕೆ ಸಾಧ್ಯನಾ? ಬಾಂಗ್ಲಾದೇಶ ಅವ್ರಿಗೆ ಮನೆ ಕೊಡೋಕ್ಕೆ ಸಾಧ್ಯನಾ? ಇಲ್ಲಲ್ಲ, ಇದ್ರೂ ಕೊಡೋಕ್ಕೆ ಸಾಧ್ಯತೆ ಇದೆಯಾ? ಈಗ ಒಂದು ಮನೆ ಕೊಡಬೇಕಾದ್ರೆ ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀವಿ. ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು, ಲೋಕಲ್ ಆಗಿರಬೇಕು. ಆಚೆ ಅವ್ರು ಕೊಡೋಕ್ಕೆ ಸಾಧ್ಯನಾ? ಸುಮ್ಮನೆ ಇವರು ರಾಜಕೀಯ ಇದಕ್ಕೋಸ್ಕರ ಇವ್ರು ಈ ಥರ ಏನು ಬಾಯಿ ಬಂದಂಗೆ ಮಾತಾಡಿದ್ರೆ ನಾವು ಯಾವ ಕಾರಣಕ್ಕೂ ನಮ್ಮ ಕರ್ನಾಟಕದವ್ರು ಬಿಟ್ಟು ಆಚೆಯವ್ರು ಕೊಡೋದು ಪ್ರಶ್ನೆನೇ ಬರಲ್ಲ. ತುಂಬ ಜನ ಉರ್ದು ಮಾತಾಡೋರೆಲ್ಲ ಇದ್ದಾರೆ, ಅವರೆಲ್ಲ ಹೊರಗಿನವರು ಅಂತ ಅವರು ಕೊಡಲ್ಲ. ಅವ್ರಿಗೆ ಕೊಡಲ್ಲ. ಯಾರು ಆಚರಿದ್ದಾರೆ ಕೊಡಲ್ಲ ಅವ್ರಿಗೆ. ಲೋಕಲ್ ಈಗ ಡಾಕ್ಯುಮೆಂಟ್ಸ್, ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಇರ್ತಾನೆ. ಈಗ BPL ಇರಬೇಕು, ರೇಷನ್ ಕಾರ್ಡ್ ಇರಬೇಕು, ವೋಟರ್ ಕಾರ್ಡ್ ಇರಬೇಕು, ಕರ್ನಾಟಕದವ್ರು ಇರಬೇಕು, ಅಂಥವ್ರು ತಾನೇ ಕೊಡೋದು. ಈ ಸುಮ್ಗೆ ಬಾಂಗ್ಲಾದೇಶಿ ಮತ್ತು ಅಂತ ಆಯಿತು. ಬಾಂಗ್ಲಾದೇಶ ಅವ್ರು ಇದ್ರೂ ಹೆಂಗೆ ಕೊಡೋಕ್ಕೆ ಸಾಧ್ಯ? ಅವ್ರು ಹೆಂಗಿರೋಕ್ಕೆ ಹೆಂಗೆ ಸಾಧ್ಯ ಅವ್ರು ಇರೋಕ್ಕೆ? ಬಾಂಗ್ಲಾದೇಶ ಅವರು ಏನು ಮಾಡ್ತಾವ್ರು? ಇವ್ರು ವಿರೋಧ ಪಕ್ಷದವರು ಐಡೆಂಟಿಫೈ ಪ್ರೂವ್ ಮಾಡಲಿ. ಇಂಥವ್ರು ಬಾಂಗ್ಲಾದೇಶ ಅವ್ರು ಇಲ್ಲಿದ್ದಾರೆ, ವಾಸ ಮಾಡ್ತಾರೆ, ಹೆಂಗ್ರಿ ಇರೋಕ್ಕೆ ಸಾಧ್ಯ? ಬೇರೆ ದೇಶ ಬಂದು ಇಲ್ಲಿ ಇಂಡಿಯಾದಲ್ಲಿ ಹೆಂಗಿರೋಕ್ಕೆ ಸಾಧ್ಯ? ಅವರು ಕರ್ನಾಟಕದಲ್ಲಿ ಹೆಂಗಿರೋಕ್ಕೆ ಸಾಧ್ಯ? ಹೆಂಗೆ ಸಾಧ್ಯ? ಸುಮ್ಮನೆ ಬಾಯಿ ಬಂದಂಗೆ ಮಾತಾಡಬಾರ್ದು. ಸರ್, ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸರ್. 2017ರಲ್ಲಿ ನಾವು ಅರ್ಜಿ ಅದು ನೋಡಿದೆ ನಾನು, ಮಾಹಿತಿ ಕೊಡೋಕೆ ಕೇಳಿದ್ದೀನಿ, ಮಾಹಿತಿ ತೊಗೊಂಡು 5-6 ವರ್ಷ ಆದರೂ ಮನೆ ಈಗ ಬೇಗ ಕೊಡ್ತಿದ್ದಾರೆ ಇಲ್ಲ ಅಂತ ಇಲ್ಲ. ಈಗ ನೋಡಿ, ಎಲ್ಲ ಏನಾಗಿದೆ, ಎಲ್ಲ ಎತ್ಕಟ್ಬಿಡ್ತಾವ್ರೆ. ಅದೊಂದು ಪ್ರೊಸೀಜರ್ ಇದೆ. BBMPಯಿಂದ ಅಧಿಕಾರಿ DMD ಬಂದು ಹೇಳಿದ್ರು ನನಗೆ, ಆ BBMPಯಿಂದ ಡಿಡ್ ಬರಬೇಕಂತೆ. ನಾನು ತಿರ್ಗಾ 4 ಗಂಟೆಗೆ ವಾಪಸ್ ಕೊಡ್ತೀನಿ. ನಾನು ಮಾಹಿತಿ ಕೊಡಿದ್ರೆ 4 ಗಂಟೆಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ ಕಟ್ತಲ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ.
ಪವಿತ್ರ ಅಕ್ರಮ ವಾಸಿಗಳು ಅಂತ ಗೊತ್ತಿದ್ರೂ ಕೂಡ ಸ್ವಂತ ಮನೆಯನ್ನ ಕಲ್ಪಿಸಿಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಇಬ್ಬರು ಸಚಿವರುಗಳ ಹೇಳಿಕೆಯ ನಾವು ಗಮನಿಸ್ತಾ ಇದ್ವಿ, ಡಿಫರೆನ್ಸ್ ಆಫ್ ಒಪಿನಿಯನ್ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, ಈ ಗೊಂದಲ, ಈ ದ್ವಂದ್ವತೆ ಕೇವಲ ಹೇಳಿಕೆಗಷ್ಟೇ ಸೀಮಿತವಾಗಿದೆಯೋ, ನಿರ್ಧಾರದಲ್ಲೂ ಕೂಡ ಇದು ಕಂಟಿನ್ಯೂ ಆಗ್ತಾ ಇದೆಯೋ ಹೇಗೆ ಅಂತ ಹೇಳಿ. ಟೋಟಲಿ ಈ ಪ್ರಕರಣದಲ್ಲಿ ಕರ್ನಾಟಕ ಸರ್ಕಾರವೇ ಕನ್ಫ್ಯೂಷನ್ ಆಗಿದೆ. ಯಾಕಂದರೆ ಅವರು ಮಣಿದಿರುವಂಥದ್ದು ಒತ್ತಡಕ್ಕೆ ಅನ್ನುವಂಥದ್ದು ಎಲ್ರಿಗೂ ಕ್ಲಿಯರ್ ಆಗಿ ಗೊತ್ತಿರೋದ್ರಿಂದ ಈ ಪ್ರಕರಣದಲ್ಲಿ ಹೇಗೆ ಮಾಡಬೇಕು ಏನು ಅನ್ನುವಂಥದ್ದು ಗೊಂದಲದಲ್ಲಿ ಇಡೀ ಸರ್ಕಾರ ಇತ್ತು. ಯಾಕಂದರೆ ಪತ್ರಕರ್ತರು ಪದೇ ಪದೇ CMಗೆ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು, ಬೇರೆ ಹಾಗಿದ್ರೆ ಡೆಮಾಲಿಷನ್ ಮಾಡಿರುವಂಥದ್ದು ಅಕ್ರಮವಾಗಿ ಕಟ್ಕೊಂಡಿರೋರಿಗೆ ಮನೆಯನ್ನು ಕೊಡ್ತೀರಾ ಅಂದಾಗ CM ಮತ್ತದೇ ಹೇಳಿಕೆಯನ್ನು ಕೊಟ್ಟರು, ಇಲ್ಲ ಇದೊಂದು ಪ್ರಕರಣ ಮಾತ್ರ ಅಂತ. ಹಾಗಿದ್ರೆ ಈ ಪ್ರಕರಣ ಯಾಕೆ ವಿಶೇಷ ಅನ್ನುವಂಥದ್ದನ್ನು ಅವರು ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿ, ಅವ್ರು ಹೇಳ್ತಾರೆ ಬೆಂಗಳೂರು ಅವ್ರನ್ನ ಹೊರತುಪಡಿಸಿ ಅಥವಾ ನಮ್ಮ ರಾಜ್ಯದವ್ರನ್ನ ಹೊರತುಪಡಿಸಿ ನೆರೆ ರಾಜ್ಯದವರು ಇದ್ರೂ ಅವರು ಬಡವರೇ ಆಗಿರ್ತಾರೆ, ಅವ್ರಿಗೆ ಮನೆ ಕೊಡೋದ್ರಲ್ಲಿ ಏನು ತಪ್ಪಿದೆ, ಬಡವರೇ ಆಗಿರ್ತಾರಲ್ವಾ, ಸೊ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಂತ ಅಂದರೆ ಅವರು ಒಂದು ತುತ್ತಿನ ಕೂಲಿಗೂ ಕೂಡ ಕಷ್ಟಪಡುವವರು, ವಲಸಿಗರಿಗೆ ಮನೆ ಕೊಟ್ಟರೆ ಏನು ತಪ್ಪು, ಬೆಂಗಳೂರಿನಲ್ಲಿ ಕೇವಲ 20-30% ಅಷ್ಟೇ ಕನ್ನಡಿಗರು ಇರೋದಲ್ವಾ, ಎಲ್ಲರೂ ಕೂಡ ಬೇರೆ ಬೇರೆ ಭಾಗದಿಂದ ವಲಸೆ ಬಂದವರು ಇರುವಂಥವ್ರು, ಸೊ ಅವರಿಗೆ ಫೆಸಿಲಿಟಿಯನ್ನು ಕೊಟ್ಟರೆ ಕರ್ನಾಟಕದ ದುಡ್ಡಿನಲ್ಲೇ ಟ್ಯಾಕ್ಸ್ ದುಡ್ಡಿನಲ್ಲೇ ಕೊಟ್ಟರೆ ಅದರಲ್ಲಿ ಏನು ತಪ್ಪು ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ. ಇನ್ನೊಂದು ಕಡೆಗೆ ಸಚಿವ ಜಮೀರ್ ಅವರು ಹೇಳ್ತಾರೆ ಮನೆಯನ್ನು ಕರ್ನಾಟಕದವ್ರನ್ನ ಹೊರತುಪಡಿಸಿ ಬೇರೆ ರಾಜ್ಯದವ್ರಿಗೆ ಹೇಗ್ರಿ ಕೊಡೋದಕ್ಕೆ ಸಾಧ್ಯ ಅಂತ ಪತ್ರಕರ್ತರನ್ನೇ ವಾಪಸ್ ಪ್ರಶ್ನೆ ಮಾಡ್ತಾರೆ. ಸೊ ಹಾಗಾಗಿ ಇಡೀ ಒಂದು ಅವರ ಸ್ಟೇಟ್ಮೆಂಟ್ಗಳನ್ನು, ಸಚಿವರುಗಳ ವರ್ತನೆಗಳನ್ನು ನೋಡ್ತಾ ಇದ್ರೆ ಅವರಿಗೆ ಈ ಪ್ರಕರಣದಲ್ಲಿ ಕ್ಲಾರಿಟಿಯೇ ಇಲ್ಲ. ಒಂದು ಒತ್ತಡ ಬಂದಿದೆ, ಕೇರಳದ ಒತ್ತಡ ಇದೆ, ಹೈಕಮಾಂಡ್ ಒತ್ತಡ ಇದೆ, ಇವೆಲ್ಲದ ಕಾರಣಗಳಿಂದ ಮನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೊಂದು ರೂಪುರೇಷೆಯನ್ನು ಮಾಡಬೇಕು, ಮಾನದಂಡವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಅರ್ಹತೆಯನ್ನು ಫಿಕ್ಸ್ ಮಾಡಬೇಕು, ಇವೆಲ್ಲ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ಅವರಿಗೆ ಗೊಂದಲ ಇದೆ ಅಂತ ಗೊತ್ತಾಗ್ತಾ ಇದೆ. ಈಗ DC ಅವರಿಂದ ವರದಿಯನ್ನು ತರಿಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ, ಬಟ್ ಯಾವ ರೀತಿ ಅವರು ಅಪ್ರೂವನ್ನು ಕೊಡ್ತಾರೆ ಏನು ಅನ್ನುವಂಥದ್ದು ನೋಡಬೇಕು. ಯಾಕಂದರೆ ಈಗ ಫಲಾನುಭವಿಗಳು 10 ತಿಂಗಳಿಂದ 1 ವರ್ಷದಿಂದ ಅರ್ಜಿ ಹಾಕಿದ ಕನ್ನಡಿಗರು ಬೆಂಗಳೂರಿಗರಿಗೆ ಮನೆ ಸಿಗ್ತಾ ಇಲ್ಲ, ಅಂಥದ್ರಲ್ಲಿ 1 ವಾರದಲ್ಲೇ ಎಲ್ಲವೂ ಕೂಡ ಅಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾವ ರೀತಿ ಪ್ರಕರಣವನ್ನು ತೆಗೆದುಕೊಂಡು ಹೋಗುತ್ತೆ ಸರ್ಕಾರ, ಜನ ಕೂಡ ಅಷ್ಟೇ ಸೂಕ್ಷ್ಮವಾಗಿ ಇದೆಲ್ಲವನ್ನ ಗಮನಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅವರಿಗೆ ಯಾವ ರೀತಿ ಹೊಡೆತ ಕೊಡುತ್ತೆ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಯಾಕಂದರೆ ಇವತ್ತಿನ ಅವರ ಅಲ್ಲಿ ಫಲಾನುಭವಿಗಳು ಎಲ್ಲ ಯಾವ ರೀತಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು ಅಂದರೆ ನಮಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯನ ಅಂತ ಕೇಳ್ತಾ ಇದ್ದಾರೆ. ರಾಜಕಾಲುವೆಯ ಮೂಲಕ ಮನೆಯನ್ನು ಕಳ್ಕೊಂಡವರು, ಬಫರ್ ಝೋನ್ನಲ್ಲಿ ಮನೆಯನ್ನು ಕಳ್ಕೊಂಡವರು ಅವರೆಲ್ಲರೂ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಅಥವಾ ಅಕ್ರಮವಾಗಿ ಬೇರೆ ಬೇರೆ ಭಾಗದಲ್ಲಿ ಶೆಡ್ಗಳನ್ನು ಕಟ್ಕೊಂಡವರು ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ಕಾರ ಕೂಡ ಗೊಂದಲದಲ್ಲೇ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.